ಬೂತಾಯಿ ಫಿಶ್. ನಾವು ಇದನ್ನ ಹಾಕುದು. ಎಷ್ಟು ಕ್ಲೀನ್ ಇದೆ ನೋಡಿ, ಒಂದ್ ಸ್ವಲ್ಪ ಸಹ ನಾರ್ಮಲ್ ಆಗಿ. ಇದು ನೋಡಿ ಮೇಲ್ ಕ್ರಾಬ್, ಫಿಮೇಲ್ ಕ್ರಾಬ್. ಡಿಫ್ರೆನ್ಸ್ ಕ್ಲಿಯರ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿರುವಂತಹದ್ದು ಕ್ರ್ಯಾಬ್ ಶಾಕ್ ಮ್ಯಾಂಗಳೂರು. ಇಲ್ಲಿ ಮನೆಯ ಟೆರೆಸ್ ಮೇಲೆ ಮಡ್ ಕ್ರ್ಯಾಬ್ ಗಳನ್ನ ಸಾಕ್ತಾ ಇದ್ದಾರೆ. ಈಗ ಅವರು ಯಾವ ರೀತಿಯಾಗಿ ಸಾಕ್ತಾರೆ ಮತ್ತೆ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಜೊತೆ ಈಗ ಭರತ್ ಅವರಿದ್ದಾರೆ, ಅವರು ನೀಡ್ಲಿಕ್ಕಿದ್ದಾರೆ. ಭರತ್ ಅವರೇ ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಈ ಮಡ್ ಕ್ರ್ಯಾಬ್ ಅನ್ನ ಒಂದು ವರ್ಷ ಆಯ್ತು. ಮೊನ್ನೆ ಒಂದು ವರ್ಷ ಆಗಿ 10 ದಿವಸ ಆಯ್ತು, 1 ವರ್ಷ 12 ದಿವಸ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಸಾಕ್ಬೇಕಂತ ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಬೆಳೀತು? ನಾರ್ಮಲ್ ಆಡ್ ಬೀನ್ ಅಂದ್ರೆ ಒಂದು ಕಡೆಗೆ ಹೋಗಿ ಫ್ರೆಂಡ್ಸ್ ಜೊತೆಗೆ ಹೋಗಿ ಆ ಒಂದು ಹಿಡಿಯುವ ಇಂಟ್ರೆಸ್ಟ್ ಬಂದು ಅಲ್ಲಿಂದನೇ ಮತ್ತೆ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಟ್ಸ್ ಬಿನ್ ಈಗ 1 ವರ್ಷ ಆಯ್ತು. ಸೊ ಅಷ್ಟರ ಕಲಿತಾನೆ ಇದ್ದದ್ದು. ಮೇನ್ ಆಗಿ ವಾಟರ್ ಪ್ಯಾರಾಮೀಟರ್ಸ್. ನಾನು ಬಿಸ್ನೆಸ್ ತರ ಅಂತ ಇನ್ಸ್ಪೈರ್ ಮಾಡಿಲ್ಲ, ಫ್ಯಾಷನ್ ತರ ಮಾಡಿದ್ದು. ಸೊ ಈಗ ಫ್ಯಾಷನ್ ಅನ್ನು ಬಿಸ್ನೆಸ್ ಕನ್ವರ್ಟ್ ಮಾಡೋ ಟೈಮ್ ಬಂದಿದೆ. ಆಗ ಖಾಲಿ ಬಿಕಾಸ್ ಇಫ್ ಐ ಥಿಂಕ್ ಅಸ್ ಅ ಬಿಸ್ನೆಸ್ ಐ ಎಕ್ಸ್ಪೆಕ್ಟ್ ಮನಿ. ಓಕೆ, ಇಲ್ಲಿವರೆಗೆ ಎಲ್ಲ ಲರ್ನಿಂಗ್ ಖಾಲಿ ಲರ್ನಿಂಗ್ ಮಾಡಿ ನಾವು ಇಟ್ಸ್ ಅ ಗುಡ್ ಥಿಂಗ್ ಗೋಯಿಂಗ್ ಆನ್. ನೀವೀಗ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಏನು? ಮತ್ತೆ ಸ್ಟಾರ್ಟಿಂಗ್ ನಾನು ಕೆಲವು ಕಡೆ ಕಲಿಲಿಕ್ಕೆ ಹೋಗಿದ್ದೆ, ಬಟ್ ನನಗೆ ಬೇಕಿದಂತ ಬ್ಯಾಕ್ ಎಂಡ್ ಸಪೋರ್ಟ್ ಸಿಕ್ಕಿಲ್ಲ. ಖಾಲಿ ಕಲಿಲಿಕ್ಕೆ ಹೋಗಿದ್ದೇನೆ, ಅಲ್ಲಿ ದುಡ್ಡು ತಗೊಂಡಿದ್ದಾರೆ ಮತ್ತೆ ಕಲಿಸಿದ್ದಾರೆ. ಬಟ್ ಇಲ್ಲಿ ಮನೆಗೆ ಒಂದು ರಿಯಾಲಿಟಿ ಮಾಡುವಾಗ ಮಾತ್ರ ಅದು ಕಷ್ಟ ಗೊತ್ತಾಗುತ್ತೆ. ಸೊ ಐ ಎಕ್ಸ್ಪೆಕ್ಟೆಡ್ ದೆಮ್ ಟು ಬಿ ವಿತ್ ಮೀ, ಬಟ್ ದೇ ವರ್ ನೆವರ್ ದೇರ್. ಓಕೆ, ಸೊ ಬಟ್ ಒಮ್ಮೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐ ವಾಂಟೆಡ್ ಡೂ ಇಟ್. ಸೊ ನಮ್ಮ ಫಿಶರ್ ಕಾಲೇಜ್ ಅಲ್ಲಿ ಸಪೋರ್ಟ್ ಮಾಡಿದ್ರು. ನಮ್ಮ ಫಿಶರೀಸ್ ಆಫೀಸರ್ ದಿಲೀಪ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಫಿಶರೀಸ್ HOD-ಗಳು ನಮ್ದು ಮಂಜನಾಯಕ್ ಸರ್, ಶಿವಕುಮಾರ್ ಮಗದ, ಇಂಥ ಸರ್ಗಳನ್ನು ತುಂಬಾ ಸಪೋರ್ಟ್ ಮಾಡಿ ಅಲ್ಲಿಂದ ನಾನು ಮತ್ತೆ ಮಾಡ್ಕೊಂಡು ಬಂದದ್ದು. ಹಾಗೆ ಸ್ಟಾರ್ಟಿಂಗ್ ನಾನು ಮಾಡಿದ್ದು ಬಕೆಟ್ ಸಿಸ್ಟಮ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬಾ ಕಮ್ಮಿ. ಬಟ್ ಅಲ್ಲಿ ಸಹ ರಾಂಗ್ ಆಗ್ತಿತ್ತು ವಿಷಯ, ಅಂದ್ರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹೇಗೆ ಮಾಡುದು ಅಂತ ಹೇಳಿ. ಬಟ್ ಐ ಸ್ಟಾಪ್ ದಟ್. ಐ ಸ್ಟಾರ್ಟ್ ಡೂಯಿಂಗ್ ದಿಸ್ 40. ದಿಸ್ ವಾಸ್ ಮೈ ಫಸ್ಟ್ ಲರ್ನಿಂಗ್ ಥಿಂಗ್. ಇದು 40 ಕ್ರಾಬ್ ಇದೆ. ಇದಕ್ಕೆ ನಂಗೆ ಹಾಗೆ 2,20,000 ರೂಪಾಯಿ ಆಗಿದೆ. ಯಾಕಂದ್ರೆ ಯಾವ ಐಟಮ್ ತೆಗಿಬೇಕು, ಯಾವ ಐಟಮ್ ತೆಗಿಬಾರ್ದು ಅಷ್ಟೇ ಗೊತ್ತಿಲ್ಲ. ಮೇ ಬಿ ಇಷ್ಟನ್ನೇ ನಂಗೆ ಒಂದು 80,000 90,000 ಮಾಡ್ಬೋದು, ಬಟ್ ಗೊತ್ತಿಲ್ಲ ಹೇಗೆ ಮಾಡ್ಬೇಕಂತ ಹೇಳಿ. ಸೊ ಕೆಲವೊಂದು ತಪ್ಪಾಗಿದೆ, ತಪ್ಪಿಂದ ನಾನು ಕಲ್ತ ಬಂದದ್ದು. ಕ್ರಾಬ್ಸ್ ಅಷ್ಟೇ ತುಂಬಾ 1,57,000 ನಂತರ ಎಲ್ಲ ಲೆಕ್ಕಾಚಾರ ಇದೆ, ಎಷ್ಟು ತಗೊಂಡಿದೆ, ಎಲ್ಲ ದುಡ್ಡಿಗೆ ವ್ಯಾಲ್ಯೂ ಇದೆ. ಆ ಟೈಪ್ ಎಲ್ಲ ತಗೊಂಡಿದ್ದೇನೆ. 1,57,800 ರೂಪಾಯಿದು ನಾನು ಕ್ರಾಬ್ ಹಾಕಿದ್ದೆ. ನಂಗೆ ರಿಟರ್ನ್ಸ್ 1,75,000 ಮಾತ್ರ. ಲಾಸ್ ಇಲ್ಲ, ಬಟ್ ನಂದು 3 ತಿಂಗಳಲ್ಲಿ ನಂಗೆ ನನ್ನ ಟೈಮ್ ವೇಸ್ಟ್ ಅಷ್ಟೇ. ಬಟ್ ಐ ನೆವರ್ ಥಾಟ್ ಐ ಆಮ್ ಡೂಯಿಂಗ್ ಎ ಬಿಸ್ನೆಸ್ ಅಗೇನ್. ಸೊ ದಿಸ್ ವಾಸ್ ಅ ಪ್ಯಾಷನ್ ವಾಟ್ ಐ ವಾಸ್ ಡೂಯಿಂಗ್. ನೌ ಐ ಕ್ಯಾನ್ ಸಿ ಮಚ್ ಬೆಟರ್ ರಿಸಲ್ಟ್ ವಾಟ್ ಐ ಆಮ್ ಗೆಟಿಂಗ್. ಹಾಗೆ ಇಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಹ ತಪ್ಪಾಗಿ ರಿಸಲ್ಟ್ ಅನ್ನು ನಾನು ಹುಡುಕಿದ್ದು. ಹೇಳಿಕೊಳ್ಳಿಕ್ಕೆ ಯಾರಿಲ್ಲ. ನನ್ನ ಫ್ರೆಂಡ್ ಅಷ್ಟು ಹೇಳಿಲ್ಲ. He is the only one like who was there with me for the back end team, which even he is doing. ಅವರ ಹಾಸ್ಯ ಕ್ರಾಫ್ಟ್ ಅಂತ ಹೇಳಿ ಅವನ್ ತಪ್ಪಾಗುವಾಗ ನನ್ನ ಹತ್ರ ಕೇಳ್ತಿದ್ದ, ನನ್ನ ತಪ್ಪಾಗ ಅವಂತ ಕೇಳ್ತಿದ್ದ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕಲ್ತು ಇಷ್ಟು ದೊಡ್ಡದಲ್ಲದೆ ಇನ್ನೊಬ್ಬರು ಯಾರು ಸಪೋರ್ಟ್ ಮಾಡಿದಿಲ್ಲ ಇದಕ್ಕೆ. ಈಗ ಇಲ್ಲಿ ಯಾವೆಲ್ಲ ಟೈಪ್ ನ ಕ್ರಾಬ್ ಅನ್ನ ಸಾಕ್ತಾರೆ? ಈಗ ಪ್ರೆಸೆಂಟ್ ನಮ್ಮ ಹತ್ರ ಒಂದೇ ಸ್ಪೀಶೀಸ್ ಇರ್ತದೆ. ಇದ್ರಲ್ಲಿ 4 ಸ್ಪೀಶೀಸ್ ಬರ್ತದೆ ಈ ಮಡ್ ಕ್ರಾಬ್ ಅಲ್ಲಿ. ಈ ಒಂದು ಕ್ಯಾಟಗರಿ ನಮ್ದು ಬರೋದು ಸೆಲೆಸೆರೇಟ್ ಅಂತ ಹೇಳಿ. ಈ ಸೆಲೆಸೆರೇಟ್ ಅಂದ್ರೆ ಹೇಳಿದ್ರೆ ಸಿಮಿಲರ್ ಆಗಿ ನೋಡಿ ಹೀಗೆ ಇರ್ತದೆ. So this is a green mud crab, so you can see it. ಇದು ಸೆಲೆಸೆರೇಟ. ಸೊ ಯೂಶುವಲಿ ಕಾಣ್ತದೆ ಇದು ಗ್ರೀನಿಶ್ ಇರ್ತದೆ, ಎಲ್ಲ ಇದು ಡಾರ್ಕ್ ಗ್ರೀನಿಶ್ ಆಗಿರ್ತದೆ, ಗ್ರೀನಿಶ್ ಬ್ಲಾಕ್. ಸೊ ಇದು ಸೆಲೆಸೆರೇಟ. ಇದಕ್ಕೆ ಪ್ಯಾಟರ್ನ್ ನೋಡಿ, ಪ್ಯಾಟರ್ನ್ ಕಾಣ್ತದೆ ಕೈಯಲ್ಲಿ. ಇದು ಪ್ಯಾಟರ್ನ್. ಸೊ ಸೇಮ್ ಎಲ್ಲ ಕಾಲಿಗೆ ಪ್ಯಾಟರ್ನ್ ಉಂಟು. ಸೊ ಇದರಲ್ಲಿ ಬರೋ ಬೇರೆಂತ ಸ್ಪೀಶೀಸ್ ಕೂಡ ಅದರ ತರ ಪ್ಯಾಟರ್ನ್ ಉಂಟು. ಸೊ ಈ ಕರೆಗೆ ಬರುವ ನೋಡಿ ಗ್ರೀನಿಶ್ ಕಲರ್ ಆಗಿದೆ ಪ್ರಾಪರ್ ಆಗಿ. ಮತ್ತೆ ಈ ಪ್ಯಾಟರ್ನ್ ನೋಡಿ, ನಮ್ಮ ಈಗ ಹುಲಿ ಮೇಲೆ ಪ್ಯಾಟರ್ನ್ ಇರ್ತದೆ ಅದೇ ಟೈಪ್ ಪ್ಯಾಟರ್ನ್ ಉಂಟು. ಐಡೆಂಟಿಫೈ ನೋಡಿದ್ವಿ ಹಾಗೆ. ಸೊ ಇದು ನಮ್ಮದು 40 ಸಿಸ್ಟಮ್. ಈ ಸಿಸ್ಟಮ್ ಹೆಸರೇನು? ಇದು RIS ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಅಟ್ ದ ಎಂಡ್ ಇದ್ರ ಸಿಸ್ಟಮ್ ಹೆಸರು ಹೇಗೆ ಅಂದ್ರೆ ಒಂದು ರಿಸೈಕ್ಯುಲೇಟರ್ ಎಕೋಕಲ್ ಸಿಸ್ಟಮ್ ಅಂತ ಹೇಳಿ. ಯು ಕ್ಯಾನ್ ಯೂಸ್ ವಾಟ್ ಎವರ್ ಯು ವಾಂಟ್. ಲೈಕ್ ನೀರ್ ಶುಡ್ ಬಿ ನೀರ್ ಇರ್ಬೇಕು ಅಷ್ಟೇ ಅದರಲ್ಲಿ. ಬಟ್ ಈ ಮಿಷಿನ್ ಐಟಮ್ ಏನ್ ರಿಸೈಕಲ್ ಆಗ್ತಿದೆ ಅದ್ರಲ್ಲಿ ಮೇನ್ ಪ್ಯಾಟರ್ನ್. ಈಗ ಇದು ನೋಡಿ, ಇದು ಬಂದ್ಬಿಟ್ಟು ಬೇರೆ ಬಾಕ್ಸ್, ಇದು ಬಂದ್ಬಿಟ್ಟು ಬೇರೆ ಟಬ್. ನಂಗೆ ಬಕೆಟ್ ಅಲ್ಲಿ ಸಹ ಮಾಡ್ಬೋದು, ಯಾವ್ದು ಸಹ ಮಾಡ್ಬೋದು. ಬಟ್ ದ ಮಿಷಿನ್ ಇಸ್ ಸಿಮಿಲರ್ ಸೇಮ್. ಬಟ್ ಓಕೆ, ಕಂಪನಿ ಮತ್ತೆ ಬೇರೆ ಬೇರೆ, ಅದು ಸೆಕೆಂಡರಿ. ಬಟ್ ದ ಪ್ರೋಸೆಸ್ ಫ್ರಮ್ ದ biological filter to the system to the mechanical filter come back to the biological filter called RIS system. ಈ ಮಿಷನರಿ ಪ್ರೊಸೆಸ್ ಹಾಗೆ. ಅಂದ್ರೆ ಈಗ ಇದಕ್ಕೆ ಮತ್ತೆ ಇದಕ್ಕೆ ಡಿಫರೆನ್ಸ್ ಇಲ್ಲ, ಸೇಮ್ ಸೇಮ್ ಇದು ಎರಡು ಸೇಮ್ ನೋಡಿ, ಎರಡು ಕಾಣ್ತದೆ ಸೇಮ್. ಬಟ್ ಇದರಲ್ಲಿ ರೀಸರ್ಕ್ಯುಲೇಷನ್ ಆಗ್ತಾ ಇದೆ, ಇಲ್ಲಿ ಇಲ್ಲ. ಇದು ಹಾಗೆ ನೋಡಿ, ಎಕ್ಸಾಂಪಲ್ ನಾವು ಯು ಕ್ಯಾನ್ ಸಿ ದೇರ್ ನೋಡಿ, ನೀರು ಬರ್ತಾ ಉಂಟು.
ಹೌದು. ಎಕ್ಸೆಸ್ ವಾಟರ್ ಇಲ್ಲಿಂದ ನೀರು ಹೋಗ್ತದೆ ನೋಡಿ, ಮೆಲ್ಲ ಪಾರ್ಟ್ ಅಲ್ಲಿ ಅಲ್ಲಿಂದ ಬಂದು ಈಗ ಕೆಳಗೆ ಇಲ್ಲಿಂದ ಹೋಗ್ತದೆ ವಾಟರ್ ಎಕ್ಸೆಸ್ ಆಗಿ. ಓಕೆ, ಸೇಮ್. ಹಾ. ಸೊ ಇದ್ರಲ್ಲಿ ಕೂಡ ಹಾಗೆ, if I come here, you can see here also. Same thing. This is an inlet pipe. So water is flowing there inside. ಅಲ್ಲಿ ವಾಟರ್ ಬರ್ತಾ ಉಂಟು, ಅಲ್ಲಿಂದ ಎಕ್ಸಿಟ್ ಪೈಪ್ ನೋಡಿ ಕಾಣ್ತದೆ, ಎಕ್ಸ್ಟ್ರಾ ಅಡಿಷನಲ್ ಪೈಪ್, ಅಲ್ಲಿಂದ ನೀರು ಹೊರಗೆ ಹೋಗ್ತದೆ. ಸೇಮ್ ವೇ ಇಲ್ಲಿಂದ ಬಂದ್ಬಿಟ್ಟು ನೀರೆಲ್ಲ at the end it all will collect from here. It will come here. From here I think we have to renovate little more here. So we have just for now ಅಂದ್ರೆ ನಾನು ಸ್ವಲ್ಪ ಬಿಸಿ ಇರೋ ಕಾರಣ ಯಾವ ಕೆಲಸ ಮಾಡಿಲ್ಲ. ಇದು ಮೊನ್ನೆ ಹಾಕಿದೆ, 20-25 ದಿವಸ ಆಯ್ತು. ಇಲ್ಲಿಂದ ಬಂದ ನೀರೆಲ್ಲ ಕೆಳಗೆ ಹೋಗ್ತದೆ. So I can show the filter, that's very beautiful, which I did now. It's been 1 month, so I have best result. I can show you once we go down. ಓಕೆ, ಇದು ಹೊಸದಾಗಿ ಈಗ ಹೊಸದಾಗಿ ಮಾರ್ಕೆಟ್ ಬರ್ತದೆ, ಇದೆಲ್ಲ ಇದು ಫೀಮೇಲ್ ಹಿಂಗೆ ಬರ್ತದೆ ಬರುವಾಗ. ಸೊ ಇದರಲ್ಲಿ ಇದೊಂದು ಆಲ್ಮೋಸ್ಟ್ 60 days ವರ್ಕ್ ಇದೆ. ಇದು ಸ್ವಲ್ಪ ಎಲ್ಲ ವೀಕ್ ಆಗಿತ್ತು ಈಗ ನೋಡಿ, ಯಾಕಂದ್ರೆ ತುಂಬಾ ಟೈಮ್ ಜರ್ನಿ ಆಗಿ ಬರುವಾಗ. ಸೊ ಅದೇ ರೀತಿ ತರುವಾಗ್ಲೇ ಈ ಸೈಜ್ ಅಲ್ಲಿ ನಿಮ್ಗೆ ಬರ್ತದೆ ಕ್ರಾಬ್ಸ್. ಇದು ನೋಡಿ ಮೇಲ್ ಕ್ರಾಬ್, ಫೀಮೇಲ್ ಕ್ರಾಬ್. ಡಿಫ್ರೆನ್ಸ್ ಕ್ಲಿಯರ್ ಆಗಿದೆ. You can see here there's a triangle one. So same way you will get a flower one. So this is male and this is female. ಇದು ನೀವು ಲೋಕಲ್ ನಮ್ದು ಫಿಶರ್ಮನ್ ಎಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ, ಮತ್ತೆ ವೆಂಡರ್ಸ್ ಸಪೋರ್ಟ್ ಮಾಡ್ತಾರೆ. ಅವರು ಕೊಟ್ಟ ಅಂತ ಕ್ರಾಬ್ ಅನ್ನು ನಾವು ತಂದು ಇಲ್ಲಿ ರೇಸ್ ಮಾಡಿ ನೋಡಿ, ಇದೆಲ್ಲ ಈಗೆಲ್ಲ ಆಗ್ತದೆ ಪ್ರಾಬ್ಲಮ್ ನೋಡಿ, ಕಾಂತಲ್ಲಿ ಡ್ಯಾಮೇಜ್ ಆದ್ರು. ಸೊ ಸಮ್ ಆಫ್ ದ ಕ್ರಾಬ್ ವಿಲ್ ಕಮ್ ಲೈಕ್, ಸೊ ಯು ಕಾಂಟ್ ಡು ಎನಿಥಿಂಗ್. ಓಕೆ, ಯು ಹ್ಯಾವ್ ಟು ಜಸ್ಟ್ ಟೇಕ್, ಬಿಕಾಸ್ ಪರ್ಪಸ್ಫುಲ್ ಯಾರು ಮಾಡೋದಲ್ಲ, ಅವರ್ಸ್ ಅಷ್ಟೇ ತೆಗಿಯುವಾಗ ಮಿಸ್ಟೇಕ್ ಆಗ್ತದೆ. ಬಿಕಾಸ್ ವೆರಿ ಅಗ್ರೆಸಿವ್ ಇನ್ ನೆಟ್ ಆಲ್ಸೋ. ಈಗ ಕಟ್ಟೆ ಹಾಕಿದ್ರೆ ಅದಕ್ಕೆ ಈಗ ಪಾಪ ಕಾಡ್ತಾನೆ. ಸೊ ಟ್ರೈ ಮಾಡೋಣ. ಇನ್ಫೆಕ್ಷನ್ ಮಾಡಿ ಆಕ್ಚುಲಿ ನಮ್ದು ಈಗ ನೆಕ್ಸ್ಟ್ ಬರೋ ಸೆಟಪ್ ಅಲ್ಲಿ ವೆರಿ ವೆರಿ ಮಾಡಿಫೈಡ್ ಸೆಟಪ್. ಬಟ್ ಈಗ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಹಿಯರ್ ಇಸ್ ಡನ್. ಇಲ್ಲಿ ಬೇರೆ ಆಪ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಇಫ್ ಐ ಡೂ ಆಲ್ಸೋ ಐ ಹ್ಯಾವ್ ಟು ಥಿಂಕ್ ಅಂಡ್ ಡೂ. ಸೊ ಐ ಶುಡ್ ಸಿ ಹೌ ಐ ಕ್ಯಾನ್ ಡೂ, ಬಿಕಾಸ್ ಇಷ್ಟೇ ಸ್ಪೇಸ್ ಉಳಿದದು, ಆಲ್ರೆಡಿ ಆಕ್ಯುಪೈಡ್. ಇಫ್ ಐ ಡೂ ದೇರ್ ದೆನ್ ಅಲ್ಲಿ ಸರಿ ಬರಲ್ಲ. ಸೊ ಐ ಹ್ಯಾವ್ ಟು ಥಿಂಕ್ ಅಂಡ್ ಡೂ. ಅದು ಮುಂದೆ ಮಾಡೋ ಪ್ಲಾನ್ ಉಂಟು. ಸೊ ನೋಡ್ಬೇಕು, ಇನ್ನೊಂದು ಸ್ವಲ್ಪ 2-3 months ಟೈಮ್ ಬೇಕು. ಈಗ ಮತ್ತೆ ಇನ್ನು ನೆಕ್ಸ್ಟ್ ಮಂತ್ ಕ್ರಾಬ್ ಬರೋದು ಕಮ್ಮಿ ಆಗ್ತದೆ, ಯಾಕಂದ್ರೆ ರೈನಿ ಟೈಮ್ ಸ್ಟಾರ್ಟ್ ಆದ್ರೆ ತುಂಬಾ ನೀರು ಫ್ಲೋ ಫಾಸ್ಟ್ ಇದೆ, ಫಿಶರ್ಮನ್ಸ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಕೆಲವರು ಪಕ್ಕದಲ್ಲಿ ಅದು ರಿಂಗ್ ಹಾಕೋದು ಆಪ್ಷನ್ ಉಂಟು, ನಮ್ಮಲ್ಲಿ ಅಟ್ಟೆ ಅಂತ ಹೇಳ್ತಾರೆ, ಬೇರೆಯವರು ಎಂತ ಹೇಳ್ತಾರೆ ಗೊತ್ತಿಲ್ಲ. ಓಕೆ, ಇದು ಹೇಗೆ ಇರ್ತದೆ ರಿಂಗಲ್ಲಿ ಎಲ್ಲ? ಇದೆಲ್ಲ ಬಲೆಯಲ್ಲಿ ಬರುವಂಥದ್ದು. ಬಲೆಯಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಜಾಗ. ಬಲೆ ಹಾಕ್ತಾರೆ ಅದಕ್ಕೆ, ಅದು ನಿಮ್ಗೆ ಹೈ ಟೈಡ್ ಬರುವಾಗ ಕ್ರಾಬ್ ಎಲ್ಲ ಸೈಡಿಗೆ ಬರುವಾಗ ಸಿಗ್ತದೆ. ಸೊ ವಾಟರ್ ಶುಡ್ ಬಿ ಹ್ಯಾವ್ ಅ ಮ್ಯಾಂಡೇಟರಿ ಟೆಂಪರೇಚರ್. ಓಕೆ, ಟೆಂಪರೇಚರ್ ಅಂದ್ರೆ ಸಾರಿ ಅಗೇನ್ ಟೆಂಪರೇಚರ್ ಅಂದ್ರೆ ನಮ್ದು ವಾಟರ್ ಟೆಂಪರೇಚರ್. ಓಕೆ, ದ ಕ್ರಾಬಿಗೆ ಐಡಿಯಲ್ 28 ಇಸ್ ವೆರಿ ಐಡಿಯಲ್ ಥಿಂಗ್. ಓಕೆ, ಸೊ ವಿ ಹ್ಯಾವ್ 28.4, ವೆರಿ ಬ್ಯೂಟಿಫುಲ್. ಓಕೆ, ಸೊ 28 ಈಗ 30-32 ಈ ನಾರ್ಮಲ್ ಸಮ್ಮರ್ ಟೈಮ್ 32 ಹೋಗ್ತದೆ. ಬಟ್ ಯು ನೋಟ್ ಕಂಟ್ರೋಲ್ ಇಟ್ ಹಾಗೆ. ಅದೇ ರೀತಿ ಇದು ಈಗ ಅಂದ್ರೆ ಇದು ಫಿಲ್ಟ್ರೇಷನ್, ಇದು ನೆಸೆಸರಿ ಇಲ್ಲ ನಮಗೆ, ಯಾಕಂದ್ರೆ ಪಂಪ್ ಓವರ್ಫ್ಲೋ ಆಗದಂತೆ ಸೆನ್ಸರ್ ಹಾಕಿದೆ. ಇಲ್ಲಿಗೆ ಕಟ್ ಆಫ್ ಆಗ್ತದೆ, ಓವರ್ಫ್ಲೋ ಆಗುದಿಲ್ಲ ನೀರು, ಇಲ್ಲೇ ರನ್ ಆಗ್ತದೆ ಪ್ರಾಪರ್. ಇಲ್ಲಿಂದ ಕೆಳಗೆ ಹೋಗ್ತದೆ, ಕೆಳಗಿನ ಮೇಲೆ ಬರ್ತದೆ ಹೀಗೆ. ಸೊ ಇದ್ರ ಒಳಗಿರುವಂತದ್ದು MBBR, ಅದು ಎಷ್ಟು ಬ್ರೌನಿಶ್ ಆಗಿದೆ ಅಂದ್ರೆ ಅಷ್ಟು ಮೆಚುರಿಟಿ ಆಗಿದೆ. ಅದು ಸ್ಟಾರ್ಟಿಂಗ್ ವೈಟ್ ಕಲರ್ ಅಲ್ಲಿ ಇರ್ತದೆ, ಮತ್ತೆ ನಮ್ಮದು ಮೆಚುರಿಟಿ ಟೈಮ್ ಅಲ್ಲಿ ಅದಕ್ಕೆ ಇಷ್ಟು ಒಳ್ಳೆ ಮೆಚೂರ್ ಆಗಿ ಈ ಟೈಪ್ ಅಲ್ಲಿ ಬರುತ್ತೆ ಕಲರ್. ಓಕೆ, ಯೂಸ್ ಆಗಿ ಕಲರ್ ಹಾಗೆ ಬರ್ಲೇಬೇಕು, ಅದು ಅಷ್ಟು ಕಲರ್ ಬಂದು ನಮ್ಮ ಕ್ರಾಪ್ ತುಂಬಾ ಬೆಟರ್ ಅಂತದೆ. ಸೊ ದಟ್ಸ್ ಕಾಲ್ ಗುಡ್ ಬ್ಯಾಕ್ಟೀರಿಯಾ. ಗುಡ್ ಬ್ಯಾಕ್ಟೀರಿಯಾ ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಇರ್ಲೇಬೇಕು. ಅದು ಬ್ಯಾಡ್ ಬ್ಯಾಕ್ಟೀರಿಯಾ ಅಲ್ಲಿ ಕಾಣ್ತದೆ ಮೇಲೆ, ಅಲ್ಲಿ ಕಾಣ್ತಲ್ಲ ಮೇಲೆ ಡಬ್ಬೆ. ಆ ಡಬ್ಬೆಯಿಂದ ಬರುವಂತ ಈ ನೀರು ಹೋಗುವಾಗ ಈ ಗಾಳಿ ಇಲ್ಲಿ ಬರ್ತದೆ, ಕಾಣ್ತದೆ ಇಲ್ಲಿ, ಇಲ್ಲಿಂದ ಅದು ಕಟ್ ಆಫ್ ಮಾಡ್ತದೆ ಎಲ್ಲ. ಗಾಳಿಯಲ್ಲಿ ಬರುವಂತ ಅಂಶ ಕೆಟ್ಟ ಬ್ಯಾಕ್ಟೀರಿಯಾನೆಲ್ಲ ಇಲ್ಲಿ ಗಾಳಿಯಲ್ಲಿ ಸಾಯ್ತದೆ, ನೀರಿಗೆ ಹೋಗಿ ಬಿಡೋದು. ಓಕೆನಾ? ಸೇಮ್ ವೇ ಸಿಸ್ಟಮ್ ಎಲ್ಲ ಆಗಿ ರಿಟರ್ನ್ ಬರುವಾಗ, ಸೊ ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್, ವಿ ಕ್ಯಾನ್ ಡೂ ಎನಿಥಿಂಗ್. ಅಂದ್ರೆ ಬೇರೆ ಬೇರೆ ಪ್ರಮಾಣದ ಐಟಮ್ಸ್ ಇದೆ, ಬಟ್ ಎಲ್ಲದಕ್ಕೆ ದುಡ್ಡು ಖರ್ಚಾಗ್ತದೆ. ಸೊ ನಾವು ಆದಷ್ಟು ಲೋ ಬಜೆಟ್ ಮಾಡ್ಕೊಂಡದ್ದು. ಇದು ಕೆನಿಸ್ಟರ್ ಮಿಷಿನ್ ಅಂತ ಹೇಳ್ಕೊಂಡು, ಈ ಮಿಷಿನ್ಸ್ ಅಷ್ಟೇ, ಈ ನೀರು ಬಂದು ಸಿಸ್ಟಮ್ ಇದರಲ್ಲಿ UV ಫಿಲ್ಟರ್ ಇದೆ ಆಲ್ರೆಡಿ ಇನ್ಸೈಡ್ ಅಲ್ಲಿ. ಇಟ್ಸ್ ಪ್ಯೂರಿಫೈ ಆಗಿ ಬರ್ತದೆ. ಮೇನ್ ಥಿಂಗ್ ಪ್ಯೂರಿಫಿಕೇಶನ್, ಬಟ್ ಯು ಶುಡ್ ನೋ ಎಕ್ಸಾಕ್ಟ್ಲಿ ಹೌ ಟು ಡೂ.
ಮತ್ತೆ ಈ ಬ್ಯಾಕ್ಟೀರಿಯಾ ಫಾರ್ಮ್ ಮಾಡುತ್ತೆ ದೊಡ್ಡ ಟಾಸ್ಕ್. ಯು ಶುಡ್ ಫಾರ್ಮ್ ದ ಬ್ಯಾಕ್ಟೀರಿಯಾ. ಈಗ ಇಲ್ಲಿ ಕಳಿಸ್ಬೇಕಾದ್ರೆ ಇಷ್ಟೇ ಕಂಟೆಂಟ್ ಸಾಲ್ಟ್ ಕಂಟೆಂಟ್ ಇರ್ಬೇಕು. ಇಲ್ಲ ಅಂದ್ರೆ ಓವರ್ ವಾಟರ್ ಇಷ್ಟು ಸಾಲ್ಟ್ ಇರ್ತದೆ, ಅದು ಅಷ್ಟಕ್ಕೆ ಅಬ್ಸರ್ವ್ ಆಗ್ತದೆ ಎಲ್ಲ ಸಾಲ್ಟ್ ಇರ್ತದೆ. ಮತ್ತೆ ಏನಂದ್ರೆ ಸಾಲ್ಟ್ ಸ್ವಲ್ಪ ಡ್ರೈ ಆಗಿ ಸ್ಯಾಲಿಡ್ ಹೈ ಆಗಿ, ಯಾಕಂದ್ರೆ ನೀರು ಆವಿ ಆಗ್ತಿರುವಾಗ ಸಾಲ್ಟ್ ಉಳಿತದಲ್ಲ, ಹೌದು. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದು ಸಾಕು. ಅದೇ ಟೈಪಲ್ಲಿ ಕ್ಯಾಲ್ಸಿಯಂ ಏನೆಲ್ಲ ನೀರಲ್ಲಿ ಇರುವಂತ ಅಂಶ ಹೇಗೆ ಇರ್ಬೇಕು ರಿವರ್ ಅಲ್ಲಿ, ಅದೇ ರೀತಿ ಇಲ್ಲಿ ಸೇರ್ಬೇಕು. ಅದನ್ನ ನಾವು ಮಾಡ್ಬೇಕು. ಈಗ ಬೈ ಚಾನ್ಸ್ ನಮ್ಮ ಹತ್ರ ಒಂದು ಮೆಜರ್ಮೆಂಟ್ ಕಿಟ್ ಇದೆ, ಆ ಕಿಟ್ಟಲ್ಲಿ ನಮಗೆ ನೋಡುವಾಗ ಇಷ್ಟು ಅಂಶ ನಾವು ಚೆಕ್ ಮಾಡಿದ್ರೆ ಕಮ್ಮಿ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ನಾವು ಇಲ್ಲಿ ಟ್ರೈನಿಂಗ್ ಕೊಡೋದು. ನಮ್ಗೆ ಬಾವಿಯಲ್ಲಿ ಸಿಗೋದು ನೀರು ಯೂಸ್ ಮಾಡಿ ನೀರು, ಅದನ್ನ ಯೂಸ್ ಮಾಡ್ಬೋದು. ಬಟ್ ಥಿಂಗ್ ಅಂದ್ರೆ ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಬರದಂಗೆ ನಾವು ನೋಡ್ಬೇಕು. ಸೊ ಆ ಬ್ಯಾಕ್ಟೀರಿಯಾ ಬರುವಾಗ ಅದಕ್ಕೆ ತಕ್ಕ ನೀರನ್ನು ನಾವು ಕಲೆಕ್ಟ್ ಮಾಡಿ ಅದಕ್ಕೆ ತಕ್ಕ ಮಾಡುವಂತ ವಿಷಯ ತುಂಬಾ ಇದೆ. ಅದನ್ನ ನಾವು ಒಂದು ಮಾಡಿಕೊಂಡು ಹೋದ್ರೆ ಯಾವ ಸಮಸ್ಯೆ ಬರೋದಿಲ್ಲ. ನಮ್ದು ಸೀನಿಯರ್ನ ಇದಿರ್ತದೆ, ಅದಕ್ಕೆ ಸಾಲ್ಟ್ ಕಂಟೆಂಟ್ ಬೇಕಲ್ಲ. ಹೌದು. ಈಗ ನಮ್ದು ಏನು ಇಲ್ಲಿ ರಿವರ್ ವಾಟರ್ ಯೂಸ್ ಮಾಡ್ತಿದ್ರು, ರಿವರ್ ವಾಟರ್ ಪ್ರಾಪರ್. ನಾವು ಹೋಗಿ ನಮ್ಮ ಫ್ರೆಂಡ್ ಇದ್ದಾರೆ, ಅವೊಂದು ಗಾಡಿ ಉಂಟು, ಆ ಗಾಡಿಯಲ್ಲಿ ಟ್ಯಾಂಕರ್ ಹಾಕೊಂಡು ಟ್ಯಾಂಕ್ ಒಂದ್ಸರಿ ಟ್ಯಾಂಕರ್ ಹಾಕೊಂಡು ಜನರೇಟರ್ ಹಾಕೊಂಡು ನೀರ್ ಅಂತ ಮಾಡುದು ನಾವು ಪ್ರಾಪರ್ ಆಗಿ. ಮತ್ತೆ ಈ ಟೈಮಲ್ಲಿ ನೋಡ್ಬೇಕು, ಯಾಕಂದ್ರೆ ನಾನು ಲಾಸ್ಟ್ ವರ್ಷ ಶುರು ಮಾಡಿದಾಗ ನನಗೆ ಸ್ವಲ್ಪ ವಾಟರ್ ಸಾಕಿತ್ತು, ಈಗ ನನಗೆ ತುಂಬಾ ವಾಟರ್ ಬೇಕು, 7,000 ಲೀಟರ್ ನೀರ್ ಬೇಕು. ಆಗಿರುವಾಗ ನನಗೆ ಈಗ ಮಳೆ ಬಂದ್ರೆ ಅದು ನೀರು ಹೇಗೆ ಉಂಟು ಗೊತ್ತಿಲ್ಲ. ಸೊ ನಾನು ಚೆಕ್ ಮಾಡ್ಬೇಕು, ಏನು ಚೆಕ್ ಮಾಡಿಲ್ಲ, ಚೆಕ್ ಮಾಡಿ ನೋಡ್ಬೇಕು. ಈ ಏನು ಇಲ್ಲಿ ನನ್ನ ಕಷ್ಟ ಸುಖಕ್ಕೆ ಈಸ್ ಅ ಪರ್ಸನ್ ಫಾರ್ ಮಿ. ಲೈಕ್ ರಾಂಗ್ ಆದ್ರೆ ಅವಂತನೇ ಮಾತಾಡುದು, ರೈಟ್ ಆದ್ರೆ ಅವಂತನೇ ಮಾತಾಡುದು. ಸೊ ವಿ ವರ್ ನೋಯಿಂಗ್ ಲಾಟ್ ಆಫ್ ಥಿಂಗ್ಸ್ ಡಿಸ್ಕಸಿಂಗ್. ಸೊ ಏನಂದ್ರೆ ಅವನ್ ಸಹ ಈಗ ಅವಳ ಮಿಸ್ಸಸ್ ಮಾಡ್ತಿದ್ದಾನೆ, ಈಸ್ ಅ ಪ್ರೆಸೆಂಟ್ ಅಂದ್ರೆ ಮ್ಯಾಂಗ್ಳೂರ್ ಸೈಡ್ ಮೆಸ್ಕಾಮ್ ಆಫೀಸರ್. ಬಟ್ ಅವನ ಮಿಸ್ಸಸ್ ಇದನ್ನು ಮಾಡ್ತಿದ್ದಾಳೆ, ಕ್ರಾಫ್ಟ್ ಸೇಮ್. ಬಟ್ ಅವಳಿಗೆ ಇದ್ದ ಡೌಟ್ಸ್ ಅವನೇ ಮಾಡಿಕೊಂಡು, ನಂಗಿದ್ದ ಡೌಟ್ಸ್ ನಾವು ಆಗಿ ಟೈಪ್ ಅಲ್ಲಿ ಗ್ರೋತ್ ಆಗ್ತಾ ಬಂದ್ವಿ. ಸ್ವಲ್ಪ ಲಾಸ್ಟ್ 1 ವರ್ಷ ವೆರಿ ಟೂ ಮಚ್. ಹಾಗೆ ನಾವು ಎನ್ಸಿದ್ವು, ವೆನ್ ಸಮ್ಮನ್ ಇಸ್ ಗಿವಿಂಗ್ ಎ ಕ್ಲಾಸ್ ವಿತ್ ಎನಿ ಇನ್ಫಾರ್ಮೇಶನ್, ವೈ ವಿ ಕಾಂಟ್ ಬಿ. ಹಾಗೆ ಅಂತ ನಾವು ಸ್ಟಾರ್ಟ್ ಮಾಡಿ ಕ್ಲಾಸ್ ಮಾಡುವಾಗ ನಾವು ಈಗ ಮಾಡೋ ಸುಮ್ಮನೆ ಅಲ್ಲಿ ಹೋದ್ರೆ ಆ ಒಂದು ಕ್ಲಾಸ್ ಹೋಗಿಲ್ಲ ಇಷ್ಟ. ಇಲ್ಲಿ ಅವನೇ ಕಲ್ತದ್ದು ಕೂತ್ಕೊಂಡು, ನಾನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬಂದೆ, ಮತ್ತೆ ಏನು ಯೂಸ್ ಇಲ್ಲ. ಈಗ ಯಾರಿಗಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಇರ್ತದೆ, ನಿಮ್ದು ಯಾವ ರೀತಿ ಸಪೋರ್ಟ್? ನಮ್ಮದು ಎವ್ರಿ ವೀಕೆಂಡ್ ಕ್ಲಾಸ್ ಇದೆ. ಎವ್ರಿ ವೀಕೆಂಡ್ ಯೂಶಲಿ ಎವ್ರಿ ವೀಕೆಂಡ್ ಕ್ಲಾಸ್ ಇರ್ತವೆ, ಇಲ್ಲ ತಿಂಗಳಿಗೆ 3 ವೀಕೆಂಡ್ ಕ್ಲಾಸ್ ಇರ್ತದೆ ಕಂಪಲ್ಸರಿ. ಸೊ ವಿ ಆರ್ ಬಿಲ್ಡಿಂಗ್ ಅ ಕಮ್ಯುನಿಟಿ. We are teaching main purpose of building a community. Obviously we take fees because we are giving a knowledge. What I worked for last 1 year, I'm giving knowledge, what I earned here. So ಅದಕ್ಕೆ ನಾನು ಫೀಸ್ ತಗೊಳ್ತೇನೆ. We are giving food service, everything will give. But we are promising that we can give a back end team also. ನಮ್ಮ ಬ್ಯಾಕ್ ಎಂಡ್ ಟೀಮ್ ಸಪೋರ್ಟ್ 100% ಇದೆ. ಅಂದ್ರೆ ಕಲ್ತು ಹೋದ ಮೇಲೆ ಸಹ ನಾವು 100 ಈಗ ನಮ್ಮ ಇದ್ದ ಸ್ಟೂಡೆಂಟ್ಸ್ ಅಷ್ಟೇ, ಯಾರೆಲ್ಲ ಮಾಡಿದ್ರೆ ಎಲ್ಲರಿಗೂ ನಮ್ಮ ಸಪೋರ್ಟ್ ಉಂಟೆ ಉಂಟು, ಯಾವಾಗ ಬಿಟ್ಟು ಹೋಗೋ ವಿಷಯ ಇಲ್ಲ. ಓಕೆ, ಅಂದ್ರೆ ಕ್ಲಾಸಸ್ ಅಂದ್ರೆ ಹೇಗಿರ್ತದೆ? ನಮ್ಮದು ವೀಕೆಂಡ್ ಕ್ಲಾಸ್ ಇರ್ತದೆ. Weekend, online, also offline, only offline, no online. So online is not a thing we can do. It's very easy to attract people. But thing is like I don't want to attract people. I want to do a business. So if I ask them to do a online class, ಈಗ ನೀವು ಇಲ್ಲಿ ಬಂದಿದ್ದೀರಿ, ನೀನು ಬಂದಾಗ ಈಗ ಉಂಟಂತ ಗೊತ್ತು, ನೀವು ಮನೇಲಿ ಕುತ್ಕೊಂಡು ಮಾಡ್ತಿದ್ರೆ ಉಂಟಂತ ರೊಕ್ಕ ತಂದಾಕಿರಿ ಅಷ್ಟೇ, ಬೇರೆಂತ ಆಗಲ್ಲ. ಸೊ ಆಫ್ಲೈನ್ ಕ್ಲಾಸ್ ಇಸ್ ದ ಬೆಸ್ಟ್ ಥಿಂಗ್. ಆನ್ಲೈನ್ ಕ್ಲಾಸ್ ನೆವರ್ ನೋ ಒನ್ ಸೇಡ್ ಜಾಯಿನ್ ಟು ಆನ್ಲೈನ್ ಕ್ಲಾಸ್. ಅಂದ್ರೆ ಒಂದ್ ದಿನದ ಕ್ಲಾಸ್ ನಾವು ಬೆಳಿಗ್ಗೆ 10 ಗಂಟೆ ಶುರು ಮಾಡಿ ಸರ್, ರಾತ್ರಿ 8 ಗಂಟೆ 9 ಗಂಟೆ 10 ಗಂಟೆ ಹೋಗ್ತದೆ. ಅಷ್ಟು ಗಂಟೆ ನಮ್ಮದು ಎಂತ ಎವ್ರಿ ಡೇ ಪ್ರೊಸೀಜರ್ ಉಂಟು ಇಲ್ಲಿ, ಸೇಮ್ ಮಕ್ಕಳಿಗೆ ಕಲಿಸುವ. ನೆಕ್ಸ್ಟ್ ಡೇ ಬೆಳಿಗ್ಗೆ 8 ಗಂಟೆ ಶುರು ಆಗ್ತದೆ, 8 ಗಂಟೆಯಿಂದ ಆಲ್ಮೋಸ್ಟ್ 2 o'clock 3 o'clock 4 o'clock 5 o'clock ಅವ್ರ ಡೌಟ್ಸ್ ಯಾವ ಕ್ಲಿಯರ್ ಆಗ್ತದೆ, ಆದ್ಮೇಲೆ ನಾವು ಇಲ್ಲಿ ಕ್ಲಾಸ್ ರೀಚ್ ಮಾಡುವ. Okay. So 2 days class, and if anyone want to come here for another 5 days, we don't charge. They can work themselves. Okay. So ನಮಗೆ means ನಮಗೆ see I don't know after the class ಅವರು ಬೇರೆ ಕಡೆ ಹೋಗಿ ಅವರು ಸ್ವಂತ ಮಾಡ್ಬೋದು. That's our up to them. We don't mind. But when they want support, we will give. ನಮಗೆ ಕ್ರಾಫ್ಟ್ ಕಲಿಸಬೇಕು ನೆಸೆಸಿಟಿ ಇಲ್ಲ. ಈಗ ಎಕ್ಸಾಂಪಲ್ ನಾವು ನಮ್ಮ ಮಕ್ಕಳಿಗೆ ಏನು ಹೇಳುವುದು ಇಲ್ಲಿ, ಬೈ ಚಾನ್ಸ್ ಇಫ್ ಯು ಹ್ಯಾವ್ ಎನಿ ಬಿಗ್ ಹೋಟೆಲ್ ದೇರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಡೈರೆಕ್ಟ್ಲಿ. If you let us know, I can tell my community we can have a good thing. ಇಷ್ಟೆಲ್ಲ ಬೈಬ್ಯಾಕ್ ಸಿಸ್ಟಮ್ ಕೂಡ ನಾವು ಖಂಡಿತ ಮಾಡ್ತೀವಿ. ಅಂದ್ರೆ ನೀವು ಸ್ಟೂಡೆಂಟ್ಸ್ ಕಳಿಸ್ತೀರಾ, ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ? ಹೌದು ಖಂಡಿತ. ಯಾಕೆ ನಮ್ಮ ವೆಂಡರ್ಸ್ ಒಳ್ಳೆದಾರೆ. ಈಗ ಏನಾದ್ರು ನಮ್ಮ ವೆಂಡರ್ಸ್ ಕ್ರಾಪ್ ಪರ್ಚೇಸ್ ಮಾಡ್ಕೊಳ್ತಾರೆ, ಆ ಟೈಪ್ ವೆಂಡರ್ಸ್ ಇರುವಾಗ ನನಗೆ ಪ್ರಾಬ್ಲಮ್ ಇಲ್ಲಲ್ಲ. ಸೇಮ್ ಥಿಂಗ್ ವಾಟ್ ಐ ಆಮ್ ಗೆಟಿಂಗ್, ವಾಟ್ ಐ ಆಮ್ ಸೆಲ್ಲಿಂಗ್ ಫಾರ್ ದ ಕ್ರಾಪ್ಸ್ ಟು ವೆಂಡರ್, ಸೇಮ್ ಥಿಂಗ್ ಐ ಆಮ್ ಟೇಕಿಂಗ್ ಫ್ರಮ್ ಮೈ ಸ್ಟೂಡೆಂಟ್ ಅಂಡ್ ಸೆಲ್ಲಿಂಗ್ ಟು ವೆಂಡರ್ಸ್. ಇಫ್ ಯು ಹ್ಯಾವ್ ಅ ಕಸ್ಟಮರ್ ವಿಲ್ ಗಿವ್. ಈಗ ಹೋಟೆಲ್ ಬಂದು ನಾವು ಕೊಡ್ತೇವೆ ಹಾಗೆ, ಬಟ್ ವಿ ಆರ್ 90% ವಿ ಆರ್ ಗಿವಿಂಗ್ ಫಾರ್ ದ ವೆಂಡರ್ಸ್. ಓಕೆ, ಈಗ ಈ ಕ್ರಾಬ್ಗೆ ನಿಮ್ದು ಡೈಲಿ ರೂಟೀನ್ ಹೇಗಿರ್ತದೆ? ಈಗ ಸಾಕ್ಬೇಕಾದ್ರೆ ಇಷ್ಟೊಂದು ಕ್ರಾಬ್ ಫಾರ್ ಎಕ್ಸಾಂಪಲ್ ಆಗಿ ನಾ ಒಂದು ಕಡೆ ಹೋಗಿದ್ದೆ, ಅವರದ್ದು ಬಿಸ್ನೆಸ್ ಬೇರೆ. ಅವರ ಬಿಸ್ನೆಸ್ ಅಲ್ಲಿ ಲೆಕ್ಕಾಚಾರ ಒಂದು ಮ್ಯಾನ್ ಪವರ್ ಇದ್ರೆ ಇಷ್ಟೆಲ್ಲ ಮಾಡ್ಬೋದು, ಆಗುದೇ ಇಲ್ಲ. ಈಗ ನಮ್ದು ಸ್ಟಾಫ್ ಇದ್ದಾರೆ, ಬೆಳಿಗ್ಗೆ 6:37 ಇಲ್ಲಿ ಕಮ್ಮಿ ಇರುತ್ತೆ. ಓಕೆ, one box 1 minute because you have to clean properly. Twice we are doing cleaning. ಒಬ್ಬೊಬ್ಬರು ಒಂದೇ ತಕ್ಕ ಮಾತ್ರ, ನನಗೆ ಇನ್ನೊಬ್ಬರು ನೆಸೆಸರಿ ಇಲ್ಲ. ನನ್ನದೇನ ಏನ್ ಕೆಲಸ ಅದು ಮಾತ್ರ ಹೇಳುದು. ಇನ್ನೊಬ್ಬರು ಅವತ್ತು ಲೇಜ್ ಇದ್ರೆ ಅವರಿಗೆ ನಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ವಿ ಹ್ಯಾವ್ ಅ ಬೆಸ್ಟ್ ರಿಸಲ್ಟ್ ಬಿಕಾಸ್ every box is cleaned every one day 2 times. Morning 7 o'clock will start, it will finish by 11 o'clock.
Okay. ವಿಲ್ ಟೇಕ್ ಅ ಬ್ರೇಕ್, ವಿಲ್ ಗೋ ಟು ಹೌಸ್, ವಿಲ್ ಹ್ಯಾವ್ ಫುಡ್ ಅಂಡ್ ಕಮ್ ಬ್ಯಾಕ್. ಈಗ ಬಂದಾದ್ಮೇಲೆ ನೆಕ್ಸ್ಟ್ ಒಂದು ಕ್ರಾಬ್ ಬರೋದಂತ ವಿಷಯ ಇರೋದೆ, ಅದನ್ನ ನಾ ಈಗ ನೋಡಿದ್ರಿ ನೀವು, ಕ್ರಾಬ್ ಬರೋದು ಹಾಕೋದು ಈ ಟೈಮಲ್ಲಿ ಇಲ್ಲಿ ಬಿಸಿ ಇರ್ತಾನೆ. ಈಗ ಒಂದೆಲ್ಲ ಇದೆಲ್ಲ ಆದ್ಮೇಲೆ ಮತ್ತೆ ಮನೆಗೆ ಹೋಗ್ತಾನೆ, ಮತ್ತೆ 3 ಗಂಟೆ ಬಂದು 4 ಗಂಟೆ ಬಂದು ಮತ್ತೆ ಫೀಡಿಂಗ್ ಹಾಕ್ತಾನೆ. ಫೀಡಿಂಗ್ ಹಾಕಿ ಒಂದು 4:30 ಬೇಗ ಫೀಡಿಂಗ್ ಹಾಕೋದು, ಯಾಕಂದ್ರೆ ತುಂಬಾ ಲೇಟ್ ಆಗ್ತದೆ ಕೆಲಸ ಮಾಡಿದ್ರೆ. ಫೀಡಿಂಗ್ ಹಾಕಿ ಮತ್ತೆ ಸಂಜೆ ಕ್ರಾಬ್ ಬರ್ತದೆ, ಅಲ್ಲಿ ತೆರಗೆ ಹೋಗ ಬಂದು ಎಲ್ಲ ಕ್ಲೀನ್ ಮಾಡ್ತಾನೆ. ಒಂದು 10 ಗಂಟೆ ತನಕ ಕೆಲಸ ಇದೆ. ಸೊ ಒಂದು ಮ್ಯಾನ್ ಪವರ್ಗೆ ಒಂದು ದಿನಕ್ಕೆ ಅಟ್ಲೀಸ್ಟ್ 11 hours ವರ್ಕ್ ಇದೆ ಕಂಪಲ್ಸರಿ. 11-12 hours ವರ್ಕ್ ಮಾಡ್ಲೇಬೇಕು ನೀವು. ಫಾರ್ 240 units ಐ ಆಮ್ ಸೇಯಿಂಗ್. ಇಫ್ ಯು ಆರ್ ಡೂಯಿಂಗ್ ಎ ಸ್ಮಾಲ್ ಸೆಟಪ್ ದೆನ್ ಅಪ್ ಟು ದಟ್ ಒಂದೇ. ಅಂದ್ರೆ ಒಂದು ಬಾಕ್ಸ್ 1 ನಿಮಿಷ ಬೇಕೇ ಬೇಕು ಮಿನಿಮಮ್ ಆಗಿ. 1 ನಿಮಿಷ ಬೇಕೇ ಬೇಕು. ಫೀಡಿಂಗ್ ಡೈಲಿ ನಾವು ಆಕ್ಚುಲಿ ಟ್ವೈಸ್ ಹಾಕಿದ್ರೆ ತುಂಬಾ ಒಳ್ಳೇದು, ಬಟ್ ಟ್ವೈಸ್ ಹಾಕಿದ್ರೆ ಮತ್ತೆ ಡಬಲ್ ಕ್ಲೀನಿಂಗ್ ಮಾಡಬೇಕು. ಸೊ ಅಂದ್ರೆ ಒಂದು ಮಾಡಿ ಇನ್ನೊಂದು ಮಾಡಿ ಪ್ರಾಬ್ಲಮ್ ಇಲ್ಲ, ಬಟ್ ವಿ ಆರ್ ನಾಟ್ ಯೂಸಿಂಗ್ ಅ ಸರ್ಟಿಫೈಡ್ ಮಿಷನರೀಸ್, ವಿ ಆರ್ ಯೂಸಿಂಗ್ ಎ ಮಿಷನರಿ ವಾಟ್ ವಿ ಡಿಡ್. ಸೊ ನಂಗೆ ರಿಸ್ಕ್ ತಗೊಳ್ಳಿಕ್ಕೆ ಬೇಡ. ಸೊ ಒನ್ ಟೈಮ್ ಫೀಡಿಂಗ್ ಆಲ್ಸೋ ನೋ ಇಶ್ಯೂಸ್. ಇಫ್ ಯು ಆರ್ ಗಿವಿಂಗ್ ಫೀಡಿಂಗ್ ಫಾರ್ 2 time ಆಲ್ಸೋ, ವಿ ಆರ್ ಸ್ಪ್ಲಿಟಿಂಗ್ ಸೇಮ್ ಫೀಡ್. ಆ ಒಂದೇ ಫೀಡ್ ಅನ್ನು ನೀವು ಸ್ಪ್ಲಿಟ್ ಮಾಡಿ ಕೊಡೋದು, 40%, 70%, ಅದೇ 60%, ಇಲ್ಲ 30%, 70%, ಅದೇ ಫೀಡ್ ಅನ್ನು ಕೊಡೋದು. ಬಟ್ ವಿ ಆರ್ ಗಿವಿಂಗ್ ಟುಗೆದರ್ ಬಿಕಾಸ್ ಮೈ ಕ್ರಾಬ್ ಇಸ್ ವೆರಿ ಸ್ಮಾರ್ಟ್. ಅಂದ್ರೆ ನಮ್ದು ಸಿಸ್ಟಮ್ ಅಷ್ಟು ಚಂದ ಇದೆ, ವಾಟರ್ ಅಷ್ಟು ಚಂದ ಇದೆ, 100% ರಿಲೀಟ್. ಬೈ ಚಾನ್ಸ್ ಇಫ್ ಐ ಪುಟ್ ಸ್ಕ್ರಾಬ್ ನೌ ಆಲ್ಸೋ ಯು ಕ್ಯಾನ್ ಸಿ. ಅಂದ್ರೆ ತಿನ್ನಲ್ಲ ಅಂತಲ್ಲ, 100 ಅಲ್ಲಿ 1-2 ಮಿಸ್ ಆದ್ರೆ ಹಾಗೆ. ಮತ್ತೆ ಹೊಸ ಕ್ರಾಬ್ ಹಾಕಿದ್ರೆ ತಿನ್ನುವುದಿಲ್ಲ. ಎಕ್ಸಾಮ್ ಇವತ್ತು ನಾನು ಕ್ರಾಬ್ ಹಾಕಿದ್ರೆ ತಿನ್ನುವುದಿಲ್ಲ, ಒಂದು 2 days 3 days ವೇಟ್ ಮಾಡ್ಬೇಕು ನಾನು. ಓಕೆ. ಫೀಡ್ ಅಂದ್ರೆ ಏನಂತ? ನಾನು ಆಕ್ಚುಲಿ ಫೀಡ್ ಎಂತ ಸಾಕ್ಬೋದು, ಬಟ್ ಮೇಜರ್ ಆಗಿ ಹಾಕುವಂತ ಐಟಮ್ ಕ್ಲೀನ್ ಮಾಡಿ ಹಾಕ್ಬೇಕು. ಯಾಕಂದ್ರೆ ವಿ ಆರ್ ನಾಟ್ ಇನ್ ರಿವರ್ಸ್ ಸೋರ್ಸ್, ವಿ ಆರ್ ಡೂಯಿಂಗ್ RIS ಮಿಷನ್ ವೇರ್ ದ ಸೇಮ್ ಸಿಸ್ಟಮ್ ಇಸ್ ರನ್ನಿಂಗ್ ಹಿಯರ್ ಅಂಡ್ ದೇರ್. ಆಗ ಸರ್ ಎಂತ ಆಗ್ತದೆ, ಇಲ್ಲಿ ಮಾಡುವಂತ ವಾಟರ್ ಉಂಟಲ್ಲ ಅಷ್ಟು ಪ್ಯೂರಿಫೈ ಬೇಕು. ಪ್ಯೂರಿಫೈ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಹಾಗೆ ನಮಗೆ ಈಗ ಎಕ್ಸಾಂಪಲ್ ಚಿಕನ್ ಲಿವರ್ ಹಾಕ್ಬೋದು, ಚಿಕನ್ದು ಇಂಟೆಸ್ಟನ್ ಹಾಕ್ಬೋದು, ಬಟ್ ಎಲ್ಲದೂ ಸಹ ಬ್ಲಡ್ ಇರ್ತದೆ, ಸಿಸ್ಟಮ್ ಬರ್ತದೆ. ಸೊ ನಾವು ಬೂತೆ ಫಿಶ್ ಹಾಕೋದು. ಅಂದ್ರೆ ಕಂಪೇರ್ ಮಾಡುವಾಗ ಬೂತೆ ಫಿಶ್ಗಿಂತ ಬೇರೆ ಬೂತೆ ಹಾಕ್ಬಾರ್ದು. ಬೂತೆ ಫಿಶ್ ಚಿಕ್ಕದಾಗಿ ಕಮ್ಮಿ ಸಿಗ್ತದೆ, ಬಟ್ ಅದು ಆಯಿಲಿ ಬೀಳ್ತದೆ. ಆಕ್ಚುಲಿ ಆಯಿಲಿ ಸಹ ಪ್ರಾಬ್ಲಮ್ ಆಗ್ತದೆ, ಬಟ್ ಓಕೆ ವಿ ಕ್ಯಾನ್ ಮ್ಯಾನೇಜ್. ಅಂದ್ರೆ ಹಾಕುವಾಗ ಆಯಿಲ್ ಅಂದ್ರೆ ಅದು ನಿಮ್ಗೆ ಗೊತ್ತಲ್ಲ, ಬೂತೆ ಫಿಶ್ ಆಯಿಲ್ ಬರ್ತದೆ ಅಂತ. ಸೊ ಆ ಟೈಪ್ ಬೇರೆ ಬೇರೆ ವಿಷಯ ಇದೆ. ಯಾವ ಸಹ ಮೀನು ಹಾಕ್ಬೋದು, ಚಿಕನ್ ಹಾಕ್ಬೋದು, ಬಟ್ ಸಸ್ಟೈನೇಬಲ್ ನೋಡ್ಬೇಕಾದ್ರೆ ಬೂತೆ ಸ್ವಲ್ಪ ಕಮ್ಮಿ ಸಿಗ್ತದೆ. ಬೋನ್ ಎಲ್ಲ ರಿಮೂವ್ ಮಾಡಿ ಇಲ್ಲ ಹಾಗೆ ಬೋನ್ ಸಹ ನಾವು ಹಾಕ್ತೇವೆ, ಎಲ್ಲ ತಿಂತೀವಿ. ನಮ್ಮ ಚಿಕ್ಕ ಫಿಶ್ ಅಲ್ಲ, ಇಟ್ ಕ್ಯಾನ್ ಬಿ ಈಟಬಲ್. ದೊಡ್ಡ ಫಿಶ್ ಹಾಕೋದು, ನಾವು ಇಷ್ಟೇ ಚಿಕ್ಕದಾಗೋದು. ಒಂದು ಫಿಶ್ ಆಲ್ಮೋಸ್ಟ್ 7 grams 8 grams ಮ್ಯಾಕ್ಸಿಮಮ್. ಓಕೆ. ಒಂದು ಕ್ರಾಬ್ಗೆ ಎಷ್ಟು? ಅದರ ಬಾಡಿ ಪರ್ಸೆಂಟ್ ಸರ್ ಆಕ್ಚುಲಿ ಲೈಕ್ 5%, 3%. ಅಂದ್ರೆ ಒಂದೊಂದು ಬಾಡಿ ಒಂದೊಂದು ಕೆಟಗರಿ ಇದೆ, ಅದ್ರ ಕೆಟಗರಿ ತಕ್ಕ ಬಾಡಿ ಇರ್ತದೆ. ಈಗ 500 grams ಆದ್ರೆ ಒಂದು, ಬಟ್ ಯೂಶಲಿ 30 grams ವೆರಿ ನಫ್. 30-40 grams ವೆರಿ ನಫ್. ಸೊ when see if you do as a business you should have big thing. as a hobby ಬೇರೆ, ಇದು aquaculture, not like easy like other things. ಇಂಟ್ರೆಸ್ಟ್ ಇದ್ರೆ ಮಾತ್ರ ಪ್ರಾಪರ್ ಆಗಿ ಇಂಟ್ರೆಸ್ಟ್ ಕೊಡ್ಬೇಕು, ಟೈಮಿಂಗ್ಸ್ ಕೊಡ್ಬೇಕು. ಸೊ ಯು ಶುಡ್ ನೋ ಎಕ್ಸಾಕ್ಟ್ಲಿ ಹೌ ಥಿಂಗ್ಸ್ ರನ್ಸ್, ಮೇನ್ ಥಿಂಗ್. And then you ask me like some Instagram, I have seen the post and all, invest 50,000 and take 2 lakhs return. In that case I would have taken almost 25 lakhs. ಅಂದ್ರೆ ಅದು ನಂದ್ರೆ 50 ಲಕ್ಷ, ನಂದು 9 ಲಕ್ಷ ತನಕ ಆಯ್ತು. 9 ಲಕ್ಷ ಇಂಟು 3 ಅಂದ್ರೆ ಕಮ್ಮಿಯಲ್ಲಿ ಇಷ್ಟು 6 ತಿಂಗಳು ಎಷ್ಟು ತೆಗಿಬೇಕು ನಾನು? 40 ಲಕ್ಷ 50 ಲಕ್ಷ ತೆಗಿಬೇಕು, ಇಲ್ಲಿ ಬಂದಿದೆ. ಸೊ that is something different, but reality is like if you can do something. In an example, you can see we write each and everything now because I started in a small scale, so I have to write in a book. But we have a backend team, so we are having you can see here, this is a new update what we did. So next time a PC proper ಆಗಿ ಬರ್ತದೆ everything, but I need time ಹಾಗೆ. ಸೊ ಈ ನೆಕ್ಸ್ಟ್ ಇಲ್ಲಿದ್ದು ನಮ್ದು ಒಂದು ವರ್ಷ ಪ್ರಾಜೆಕ್ಟ್, ಅದರಲ್ಲಿ ಆಲ್ಮೋಸ್ಟ್ 3 months ಆಯ್ತು. ಇನ್ನೊಂದು 6 ತಿಂಗಳು 8 ತಿಂಗಳು ಈ ಪ್ರಾಜೆಕ್ಟ್ ಮಾಡೋದು, ಹಾಕಿದ ಫಂಡ್ ಅನ್ನು ತೆಗೆಯೋದು, ವಿ ಆರ್ ಶಿಫ್ಟಿಂಗ್ ಬ್ಯಾಕ್ ಬಿಗ್ ಸ್ಕೇಲ್. ಸೊ ಎಕ್ಸಾಮ್ ನಮ್ಮದು ಸ್ಟೂಡೆಂಟ್ ಲೆಕ್ಕಾಚಾರ ಆಯಿತು. ಸೇಮ್ ವೇ ಸಿ by chance if I have a crab, we'll have a ledger how much we crabs we have, everything will mention. ಓಕೆ. ಸೈಜ್ ಬೇರೆ ಬೇರೆ ಇದೆ. ಎಲ್ಲ ನೋಡಿ ಈಗ ನೋಡಿ 7.5 ಗೆ ಬಂದದ್ದು, ನಾವು ಎಕ್ಸಾಕ್ಟ್ ಮಾಡ್ತೀವಿ. ಈ ಡೇಟ್ ನಾವು ಯಾವಾಗ ನೋಡುದು ಆ ಕ್ರಾಬ್ ಬರುವಾಗೆ ಇಷ್ಟು ಸಮಯ ಬಿಟ್ಟು ನಾವು ರಿಸಲ್ಟ್ ತೆಗಿತೇವೆ ಅದ್ರದ್ದು. ಹಾಗೆ ಸೇಮ್ ಎಲ್ಲ ಡೈಲಿ ಎಕ್ಸ್ಪೆನ್ಸಿವ್, ಅಂದ್ರೆ ಚಿಕ್ಕ ಚಿಕ್ಕ ಖರ್ಚಿಗೆ ಎಲ್ಲ ನೋಡಿ ಎಲ್ಲ ಬರ್ತೇವೆ ನಾವು. ಇಷ್ಟಾಯ್ತು ಅಷ್ಟಾಯ್ತು. ಅದೇ ರೀತಿ ಕ್ರಾಬ್ ಡೆತ್ ಆಯ್ತು. ಈಗ ನಿಮಗೆ ತೋರಿಸ್ತೇನೆ, ಕ್ರಾಬ್ ಸಿಸ್ಟಮ್ ಅಲ್ಲಿ ಡೆತ್ ವೆರಿ ರೇರ್. See, there's every fishery we have thing mortality 20%. ನಮ್ದು ಆಗ್ತದೆ, ಬಟ್ ಯಾವಾಗ ಒಂದು ಕ್ರಾಬ್ ಬರುವಾಗ ಹೋಗುವಾಗ ಮಾತ್ರ ಅಲ್ಲದೆ ಸಿಸ್ಟಮಿಗೆ ಒಂದು ಸೆಟ್ ಆಯ್ತು, ಒಂದು 2 days 3 days ಮತ್ತೆ ಆಗುದೇ ಇಲ್ಲ. ಸರ್ ಗವರ್ಮೆಂಟ್ ಇಂದ ಏನಾದ್ರು ಸಬ್ಸಿಡಿ ಮಾಡಿದ ಏನಾದ್ರು? ಸರ್ 100% ನಮಗೆ ನಮ್ಮ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾರೆ, ನಾವು ನಂಬಿಕೆ ಇದೆ. ಯಾಕಂದ್ರೆ ಸರ್ ಈಗ ನಮಗೆ ಇಲ್ಲಿ ಬಂದ ಫಿಶರೀಸ್ ಆಫೀಸರ್ ಆಗಿ ನಮ್ಮದು ಡೈರೆಕ್ಟರ್ ಫಿಶರೀಸ್ ನಮ್ಮ ಸರ್ ತುಂಬಾ ಸಪೋರ್ಟ್ ಮಾಡಿ ಬಂದಿದ್ದಾರೆ ಇಲ್ಲಿ. ಬಟ್ ಏನಂದ್ರೆ ಇದಕ್ಕಿಂತ ಮುಂಚೆ ಕ್ರಾಬಿಗೆ ಅಂತ ಯಾರು ಮಾಡಿದವ್ರು ಇಲ್ಲ ಆಯ್ತು.
ಸೊ ಇವನ್ ದ ಗವರ್ಮೆಂಟ್ ಅದನ್ನು ದೇರ್ ಇಸ್ ಸಮಥಿಂಗ್ ಲೈಕ್ ಕ್ರಾಬ್ ಸಾಕುವ ನಾನು ನೋಡಲಿಲ್ಲ. ಅದೀಗ ಎಕ್ಸಾಂಪಲ್ ಕೇರಳ ಸೈಡ್ ಅಲ್ಲೆಲ್ಲ ಇದ್ದಾರೆ, ಯಾಕಂದ್ರೆ ನಮ್ಮ ಗವರ್ಮೆಂಟ್ ಗೆ ಗೊತ್ತಾಗ್ತದೆ ಯಾರು ಮಾಡಿದೆ ಅಂತ ಗೊತ್ತಾಗ್ತದೆ ಹಾಗೆ. ಸೊ ಈಗ ನಮಗೂ ಅಷ್ಟೇ, ನಮ್ಮದೀಗ ನಮ್ಮ ಪ್ರಪೋಸಲ್ ಕಳಿಸಿದ್ದೇವೆ ಗವರ್ಮೆಂಟ್ ಗೆ. ನಮ್ಮ ಫಿಶರ್ಸ್ ಕಾಲೇಜ್ ದಿಲೀಪ್ ಸರ್ ಅಂದ್ರೆ ಫಿಶರ್ಸ್ ಆಫೀಸರ್ ದಿಲೀಪ್ ಸರ್ ಇದ್ದಾರೆ, ಅವರ ಪರವಾಗಿ ಅಲ್ಲಿ ನಮ್ಮ ಫಿಶರ್ಸ್ ಆಫೀಸರ್ ನಮ್ಮ ಗಣೇಶ್ ಸರ್ ಅಂತ ಇದ್ರು, ಇಂಥ ಸರ್ಗಳ ಪರವಾಗಿ ನಾವು ಕಲಿಸ್ತೇವೆ ಮುಂದಕ್ಕೆ. ಸೊ ನಮಗೆ ನೆಕ್ಸ್ಟ್ ಅಕ್ಟೋಬರ್ಗೆ ನವೆಂಬರ್ಗೆ ಏನೋ ಬರ್ತಂತ ಹೇಳಿದ್ದಾರೆ ಮತ್ಸ್ಯ ಯೋಜನೆ ಸ್ಕೀಮ್ 2 ಅಲ್ಲಿ. ನಾವು ಅದೇ ತನಕ ವೆಯ್ಟ್ ಮಾಡ್ತಿದ್ದೀವಿ ಸರ್. ಖಂಡಿತ ನಮ್ಮ ಸರ್ಗಳು ಸಪೋರ್ಟ್ ಮಾಡ್ತಾರೆ, ನಂಬಿಕೆ ಇದೆ ನಮಗೆ. ಸೊ ನಮ್ದು ಸ್ಟೂಡೆಂಟ್ಸ್ ಅದೇ ಹೇಳುದು, ವಿ ಹ್ಯಾವ್ ಅ ಪ್ರಾಮಿಸಿಂಗ್ ಆಫೀಸರ್ಸ್, ವಿ ಕ್ಯಾನ್ ಡೂ ಇಟ್. ಅಂದ್ರೆ ಗವರ್ಮೆಂಟ್ ಇಂದ ಹೌದು, ಈಗ ಬರ್ಲಿಲ್ಲ ಯಾಕಂದ್ರೆ ಈಗ ಇದು ಹೊಸ ಪ್ರಪೋಸಲ್ ಅಲ್ಲ. ಈಗ ನಂದು ಮಾಡಿ 1 ವರ್ಷ, ನೆಕ್ಸ್ಟ್ ತನಕ ಗವರ್ಮೆಂಟ್ ಗೆ ಹೆಲ್ಪ್ ತಗೊಳ್ಳಿಲ್ಲ, ಯಾಕಂದ್ರೆ ಚಿಕ್ಕ ಯೂನಿಟ್ ಅದು ಎಷ್ಟು ಸಕ್ಸಸ್ ಇದೆ ಇಲ್ಲ ಅಂತ ಗೊತ್ತಿಲ್ಲ ಅದು ನನಗೆ. ಬಟ್ ವಿ ಆರ್ ಜಸ್ಟ್ ಲರ್ನಿಂಗ್ ಥಿಂಗ್ಸ್. ಹಾಗೆ ಈಗ ನಮ್ಮ ಸಕ್ಸಸ್ ಆಗಿ ಇನ್ನೊಬ್ಬರಿಗೆ ಮಾಡುವಂತ ಮಾರ್ಗದರ್ಶನ ನಮಗೆ ಸಹ ಕೊಡ್ಬೋದು. ಆಗ ಆ ಕೊಡುವಾಗ ಗವರ್ಮೆಂಟ್ ಏನು ಬರ್ತದೆ ಅದನ್ನು ಖಂಡಿತ ನಮ್ಮ ಫಿಶರೀಸ್ ಆಫೀಸರ್ ಆಗಲಿ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮ ಖಂಡಿತ ರೀಚ್ ಮಾಡ್ತಾರೆ ಅಂತ ಹೇಳಿ ನಂಬಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಮನೆಗೆ ಬಂದಿದ್ದಾರೆ, ನಮ್ಮ ಹತ್ರ ತುಂಬಾ ಮಾತಾಡಿದ್ದಾರೆ. ಅವರದ್ದು ಅಷ್ಟು ನಮಗೆ, ನಾವು ಅವರ ಹತ್ರ ಹೋಗಿದ್ದೇವೆ, ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ ಸಹ. ಸೊ ಟು ಬಿ ವೆರಿ ಫ್ರ್ಯಾಂಕ್, ಇಲ್ಲಿ ತನಕ ಬರ್ಬೇಕಂದ್ರೆ ಅವರದು ಸಪೋರ್ಟ್ ಇಂದ ಬರ್ಬೇಕಾದ್ರೆ ಅಷ್ಟೇ. ಬಿಕಾಸ್ ಯು ಆರ್ ಗೋಯಿಂಗ್ ಟು ದ ವೆರಿ ರ್ಯಾಂಡಮ್ ಫೀಲ್ಡ್, ವಿ ಡೋಂಟ್ ಎನಿಥಿಂಗ್. ಸೊ ದೇ ಆರ್ ದ ಮೇನ್ ಗಾಡ್ ಫಾದರ್ ಫಾರ್ ಮೀ. ಮೈ HODs and all and the fishers of Dilip sir also ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಮಾಡೋದು ಹೇಳ್ತಾರೆ. ನಮ್ಗೆ ಇಷ್ಟೊತ್ತು ಈ ಕ್ರಾಬ್ನ ಏಡಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಶ್ರೀಯುತ ಭರತ್ ಅವರು. ಇವರಿಗೆ ಧನ್ಯವಾದನ ತಿಳಿಸುತ್ತಾ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ.